ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಇವತ್ತು 90 ಡೇಸ್ ಡಯಟ್ ಚಾಲೆಂಜ್ದು ಏಳನೇ ದಿವಸ ಏನೇನು ಡಯಟ್ ರೆಸಿಪೀಸ್ ಮಾಡಿದ್ದೆ, ಏನೇನು ಡಯಟ್ ಮಾಡಿದ್ದೆ ಎಲ್ಲನೂ ನೋಡ್ಕೊಂಬರೋಣ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರ್ ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ಟು ನಾನಂತೂ ಗ್ರೀನ್ ಜ್ಯೂಸನ್ನು ಕಂಪಲ್ಸರಿ 1 ವೀಕು ಫಾಲೋ ಮಾಡಿದ್ದೀನಿ. ಇವತ್ತಿಗೆ 7 ಡೇಸು ಗ್ರೀನ್ ಜ್ಯೂಸನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಕಿಂದ ಹೊಸ ಜ್ಯೂಸನ್ನು ತೋರಿಸ್ತೀನಿ. ಹಾಗೆಯೇ ನಿಮಗೂ ಸಹ ಹೇಳ್ತೀನಿ, ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಇದನ್ನು ಅಂತಂದು ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಲೇಬೇಡಿ. ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಹಾಗಾಗಿ ನಾನು ಈಗ ಒಂದು ಕಿವಿ ಮಾತು ಅಂದರೆ ಈ ಹೌಸ್ ವೈಫ್ಗಳಿಗೆ ಏನಪ್ಪ ಕಿವಿ ಮಾತು ಹೇಳೋದು ಅಂತ ಹೇಳಿದ್ರೆ, ನಮಗೆ ಒಂದು ಫಿಕ್ಸ್ ಟೈಮ್ ಅನ್ನೋದು ಸಿಗಲ್ಲ. ಯಾಕೆಂತ ಹೇಳಿದ್ರೆ ನಾನು ಒಬ್ಬ ಹೌಸ್ ವೈಫ್ ಆಗಿ ಹೇಳ್ತಾ ಇದ್ದೀನಿ, ಫಿಕ್ಸ್ ಟೈಮ್ ಅನ್ನೋದು ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ವಾಕಿಂಗ್ ಜಾಗಿಂಗ್ ಏನಾದರೂ ಮಾಡಬೇಕು ಅಂತಾರೆ. ಹಾಗಾಗಿ ನಿನ್ನೆ ಎಲ್ಲ ಕೆಲಸ ಮಾಡಿರ್ತೀವಿ, ಬೆಳಗ್ಗೆ ಎದ್ದೇಳೋದು ಲೇಟ್ ಆಗಿರುತ್ತೆ, ಈ ಚಳಿಗಾಲ ಬೇರೆ. ಹಾಗಾಗಿ ಟಯರ್ಡ್ ಆಗಿರುತ್ತೆ, ಎದ್ದೇಳೋಕ್ಕಾಗಲ್ಲ. ಸಂಜೆ ಮಾಡೋಣ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀವಿ, ಅಥವಾ ಯಾರಾದರೂ ಮನೆಗೆ ಹೋಗೋರು ಬರೋರು ಇರ್ತಾರೆ, ನಾವೇ ಎಲ್ಲಾದರೂ ಹೋಗೋದು ಬರೋದಿರುತ್ತೆ, ಅವತ್ತು ಸ್ಕಿಪ್ ಆಗಿಬಿಡುತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಏನಪ್ಪ ಒಂದು ಕಿವಿ ಮಾತು ಹೇಳೋದು ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ, ನಿಮ್ಗೆ ಯಾವಾಗ ಮಾಡಬೇಕು ಅಂತ ಮೂಡ್ ಬರುತ್ತೋ ಎಕ್ಸಸೈಸು ಜಾಗಿಂಗು ವಾಕಿಂಗನ್ನು ಆವಾಗ. ನೀವು ಇಲ್ಲಿಗೆ ಹೋಗಬೇಕು ಫಿಕ್ಸ್ ಜಿಮ್ಗೆ ಹೋಗಬೇಕು ಅಥವಾ ಫೀಲ್ಡ್ಗೆ ಹೋಗಬೇಕು ವಾಕಿಂಗ್ ಮಾಡೋಕ್ಕೆ ಅಂತಿಲ್ಲ. ಅಥವಾ ನಾವು ಟಿ ಶರ್ಟು ಪ್ಯಾಂಟೇ ಹಾಕ್ಕೋಬೇಕು, ಶೂನೇ ಹಾಕ್ಕೊಂಡು ಮಾಡಬೇಕು ಪ್ರಾಪರಾಗಿ. ಎಲ್ಲ ಹೊರಗಡೆ ಹೋಗ್ತೀವಿ ಅಂತಂದು ಹೇಳಿದ್ರೆ ಅದನ್ನು ಮಾಡಬೇಕು. ಮನೇಲಿದ್ದಾಗ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಹೊರಗಡೆ ಹೋದಾಗ ನಾವು ಹಾಕ್ಕೊಂತೀವಿ, ಮನೆಗಿದ್ದಾಗ ಟೈಮ್ ಇದ್ದಾಗ ನಾವು ಹಾಕ್ಕೊಂತೀವಿ ಅವೆಲ್ಲನೂ. ಅಂದರೆ ನಾನು ಏನಂತ ಹೇಳಿದ್ರೆ, ಮನೇಲಿದ್ದಾಗ ಮಾಡೋಕ್ಕೆ ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಾರಲ್ಲ, ಅಂಥವ್ರಿಗೆ ನಾನೊಂದು ಕಿವಿ ಮಾತು ಏನಂತ ಹೇಳಿದ್ರೆ ಹಿಂಗೆ, ಇದೇ ಥರ ಫಿಕ್ಸ್ ಡ್ರೆಸ್ಸು ಅನ್ನೋದು ಹಾಕ್ಕೋಬೇಕು ಅಂತಂದೇಳಿ ತಲೆಗೆ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಇದೇ ಥರ ಫಿಕ್ಸ್ ಟೈಮು ಅನ್ನೋದನ್ನು ಸಹ ತಲೆಗೆ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅನಿಸುತ್ತೋ ಆವಾಗ ನೀವು ಯಾವ ಡ್ರೆಸ್ಸೆಲ್ಲನ ಇರಲಿ, ಒಟ್ಟಲ್ಲಿ ನಿಮ್ಗೆ ಆ ಡ್ರೆಸ್ಸು ಕಂಫರ್ಟ್ ಅನಿಸುತ್ತಾ, ನೈಟಿಲಿರಲಿ ಸೀರೆಯಲ್ಲಿ ಎಲ್ಲ ಏನರನ್ನ ಇರಲಿ, ಅದರಲ್ಲಿ ಕಂಫರ್ಟ್ ಅನಿಸುತ್ತಾ ಅದರಲ್ಲಿ ಮಾಡಿ. ನೀವು ವಾಕಿಂಗ್ ಮಾಡಬೇಕು ಅನಿಸುತ್ತಾ ಮನೆ ಒಳಗಡೆ ಮಾಡಿ, ಅಥವಾ ಮನೆ ಟೆರೆಸ್ ಮೇಲೆ ಮಾಡಿ. ಅಂದರೆ ಜಾಸ್ತಿ ಹೊತ್ತು ಮಾಡಿ ಟೈಮ್ ಸಿಕ್ಕಿದಾಗ. ಮತ್ತು ಏನಾದರೂ ನಿಮಗೆ ಖುಷಿ ಅನ್ನಿಸ್ತಾ ಒಂದು ಟಿ ವಿಲಿ ಒಂದು ಸಾಂಗ್ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಅರ್ಧ ಗಂಟೆ 1 ಗಂಟೆ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ ಮನಸ್ಸಿಗೆ ಬಂದಾಗ ನಿಮ್ಗೆ ಯಾವ ಸ್ಟೆಪ್ ಬೇಕೋ ಆ ಸ್ಟೆಪ್ ಹಾಕ್ಕೊಂಡು ಕುಣೀರಿ. ಒಟ್ಟಾಗಿ ಬಾಡಿ ಸ್ಟ್ರೈನ್ ಆಗಬೇಕು, ಎಕ್ಸಸೈಸ್ ಆಗಬೇಕು, ಅಷ್ಟೇ ನಮ್ಮ ತಲೆಯಲ್ಲಿ ಇರಬೇಕು. ನಮಗೆ ಯಾವುದು ಈ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅನ್ನೋದಿರಬಾರ್ದು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಿರಬಾರ್ದು, ಏನು ಇರಬಾರ್ದು. ಏನು ನಮ್ಮ ತಲೆಯಲ್ಲೇನು ಒಂದೇ ಗುರಿ, ನಾನು ಹೆಲ್ತಿಯಾಗಿ ಊಟ ಮಾಡಬೇಕು, ನನಗೇನು ಬೇಕೋ ಅದನ್ನು, ನನ್ನ ಬಾಡಿಗೆ ಏನು ಬೇಕೋ ಅದನ್ನು ಹೆಲ್ತಿಯಾಗಿ ತಿನ್ನಬೇಕು, ಮತ್ತು ನನ್ನ ಬಾಡಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಎಕ್ಸಸೈಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು. ಅಷ್ಟೇ ನಮ್ಮ ತಲೆಯಲ್ಲಿರಬೇಕು. ಬಿಟ್ಟರೆ ನಮ್ಗೆ ಆ ಡ್ರೆಸ್ ಸೆನ್ಸು, ಆ ಟೈಮಿಂಗ್ಸು, ಮತ್ತು ಇದೇ ಫಿಕ್ಸು ಟೈಮಿಂಗ್ಸು ಅದೇನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಹೆಂಗಿರ್ತೀವೋ ಹಂಗೇ ಪ್ರೊಜೆಕ್ಟ್ ಮಾಡಿಕೊಂಡು ನಮ್ಮ ಕೆಲಸನ ಸಾಗಿಸ್ಕೋಬೇಕು ಅಂತೇಳಿ ನಾನು ಹೌಸ್ ವೈಫ್ಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಹಾಗಾಗಿ ನಾನು ಸಹ ಹಂಗೇ ಮಾಡೋದು. ನಾನು ಪ್ರಾಪರಾಗಿ ಯಾವುದೇ ಇಂಥ ಡ್ರೆಸ್ ಅಂತ ಹಾಕ್ಕೊಂಡು ಮನೇಲಿ ಇದ್ದಾಗ ಮಾಡೋಕ್ಕೋಗಲ್ಲ. ಹೊರಗಡೆ ಹೋದಾಗ ನಾವು ಹಾಕ್ಕೊಂತೀವಿ, ಮನೇಲಿ ಟೈಮ್ ಇದ್ದಾಗ ನಾನು ಮನೆಯಲ್ಲೂ ಮಾಡ್ಕೊತೀನಿ. ಅದೇ ಥರನೇ ಡ್ರೆಸ್ ಸೆನ್ಸ್ ಹಾಕ್ಕೊಂಡು ಎಲ್ಲನೂ ಫಾಲೋ ಮಾಡ್ತೀನಿ. ಹಾಗಾಗಿ ನಾನು ಅಷ್ಟೇ ಮೇಲ್ಗಡೆ ಜೋಳ ಒಣಗ್ಸೋಕ್ಕೆ ಅಂತ ಬಂದೆ, ಆವಾಗ ಮಾಡಬೇಕು ಅನ್ನಿಸ್ತು, ಧೂಳು ಒರೆಸಿ ಮಾಡೋಕ್ಕೆ ಟ್ರೈ ಮಾಡಿದೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಕೆಳಗಡೆ ಇಲ್ಲಿ ಬಂದುಬಿಟ್ಟು ಬಾರ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಬಾರ್ಲಿ ಅಕ್ಕಿನ ಮಿಲ್ಲಲ್ಲಿ ಸಣ್ಣದಾಗಿ ರವೆ ಥರ ಒಡ್ಸ್ಕೊಂಬಂದ್ಬಿಟ್ಟು ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಉಪ್ಪಿಟ್ಟು ಥರ ಚೆನ್ನಾಗಿ ರವೆ ಥರ ಹುರಿದ್ಬಿಟ್ಟು, ಈಗ ಅದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಮನೆಯವ್ರು ಎಲ್ರಿಗೂ ಮಾಡ್ತಾ ಇರೋದ್ರಿಂದ ಈ ತುಪ್ಪ ಎಣ್ಣೆ ಎರಡೂ ಸಹ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ನಾವು ಉಪ್ಪಿಟ್ಟಿಗೆ ಆ್ಯಸ್ ಯೂಶ್ವಲ್ ಏನು ಹಾಕ್ತೀವೋ ಅದನ್ನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಈಗ ಅವರೆಕಾಳು ಕಾಲ ಆಗಿರೋದ್ರಿಂದ ಅವರೆಕಾಳನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇಲ್ಲ ಬಟಾಣಿನೂ ಸಹ ಹಾಕ್ಕೋಬೋದು. ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಬಿಟ್ಟು, ಈಗ ತರಕಾರಿ ನಿಮ್ಗೆ ಯಾವ್ದು ಮನಸ್ಸಿಗೆ ಬರುತ್ತೋ ಆ ತರಕಾರಿ ಎಲ್ಲನೂ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಹುರುಳಿಕಾಯಿ, ಟೊಮೊಟೊ, ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಸಹ ಈ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಯಾವುದು ಇಂಥ ತರಕಾರಿ ಯೂಸ್ ಮಾಡಬಾರ್ದು ಅಂತಿಲ್ಲ, ಎಲ್ಲನೂ ಯೂಸ್ ಮಾಡ್ಬೋದು. ಹಾಗಾಗಿ ತರಕಾರಿ ಫ್ರೈ ಆದ ನಂತರ ನಾನು 1 ಲೋಟ ಬಾರ್ಲಿ ರವೆನ ತೊಗೊಂಡಿರೋದಕ್ಕೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ.
ಹಂಗಾಗಿ ಈ ಥರ 4 ಗ್ಲಾಸ್ ನೀರು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತೆಳುವಾಗಿರುತ್ತೆ, ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ. 1 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಕುದಿಸ್ಕೊಂಬಿಡ್ಬೇಕು. ಕುದಿಸ್ಕೊಂಡು ಉಪ್ಪು ಖಾರ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನೋಡ್ಕೋಬೇಕು. ನೋಡ್ಕೊಂಬಿಟ್ಟು ಇದನ್ನು ರವೆ ಹುರಿದೆತ್ತಿಟ್ಕೊಂಡಿದ್ವಲ್ಲ ಆವಾಗಲೇ, ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಮಾಮೂಲಿ ರವೆಗಳ ಥರ ಗಂಟಾಗುತ್ತೆ ಅನ್ನೋದೇನಿರಲ್ಲ. ಇದು ಹೆಂಗೆ ಒಂದೇ ಥರನೇ ಹಾಕಿದ್ರೂ ಸಹ ಗಂಟಾಗೋದಿಲ್ಲ. ಇದು ಬಿಡಿಯಾಗೇ ಇರುತ್ತೆ. ಆದರೆ ಬಿಡಿಯಾಗಿರಲ್ಲ, ಒಂಥರ ಸ್ಟಿಕ್ಕಿ ಥರ ಅಂಟು ಥರನೇ ಇರುತ್ತೆ. ಆದ್ದರಿಂದ ಇದು ಬಿಸಿಯಾಗಿರುವಾಗ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಉಪ್ಪಿಟ್ಟುಗಳಿಗಿನ್ನೂ ತುಂಬಾ ಇಷ್ಟಪಟ್ಟು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಏನಿಲ್ಲ, 1 kg ಬಾರ್ಲಿ ಅಕ್ಕಿ ತಂದುಬಿಟ್ಟು ನೀವು ಮಾಮೂಲಿ ಎಲ್ಲನೂ ಮಿಲ್ ಮಾಡ್ಸೋಕೆ ಹೋಗ್ತಿರಲ್ಲ, ಅದ್ರ ಜೊತೆಗೇ ಮಾಡಿಸ್ಕೊಂಬಿಟ್ರೆ ಬಂದ್ಬಿಟ್ಟು ಜರಡೆ ಆಡಿಸ್ಕೊಂಡ್ರೆ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಥರ ಬರುತ್ತೆ. ಮೇಲ್ಗಡೆ ಬರ್ತಕ್ಕಂಥ ರವೆನ ಈ ಥರ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡ್ರೆ ಕೆಳಗಡೆ ಬರ್ತಕ್ಕಂಥ ಅದು ಹಿಟ್ಟನ್ನು ಏನಾದರೂ ರೊಟ್ಟಿಗೋ ದೋಸೆಗೆ ಏನು ಯೂಸ್ ಮಾಡ್ತೀವಿ, ಚಪಾತಿಗೋ ಅದಕ್ಕೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ಥರ ತೆಳುವಾಗಿ 1ಕ್ಕೆ 4 ಹಾಕಿ, ನೀವೇನು ತೊಗೋತೀರಿ, ಒಂದು ಬೌಲಲ್ಲಿ ರವೆ ತೊಗೊಂಡ್ರೆ 4 ಬೌಲಷ್ಟು ನೀರು ಹಾಕ್ಕೊಳ್ಳಿ. ಹೆಚ್ಚಿಗೆ ತರಕಾರಿ ಸೊಪ್ಪು, ತೆಂಗಿನಕಾಯಿ, ಈ ಥರ ತುಪ್ಪ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಥರದನ್ನೇ ಜಾಸ್ತಿ ಯೂಸ್ ಮಾಡಿ. ಹಾಗಾಗಿ ತುಂಬಾ ರುಚಿಯಾಗಿತ್ತು. ನಾನಂತೂ ಮಾಡಿದೆ. ಇದ್ರ ಜೊತೆಗೆ ನಾನು ಒಂದು ಚಟ್ನಿನೂ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈ ಚಟ್ನಿ ಅಂತೂ ಇದಕ್ಕೂ ಅದಕ್ಕೂ 2 ಕಾಂಬಿನೇಷನ್ ಉಪ್ಪಿಟ್ಟು ಚಟ್ನಿಗೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೀವು ಸಹ ಈ ಥರ ಚಟ್ನಿ ಮತ್ತು ಈ ಥರ ಬಾರ್ಲಿ ಉಪ್ಪಿಟ್ಟನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚಟ್ನಿಗೆ ನಾನೇನು ತೊಗೊಂಡಿದ್ದೀನಿ, ಹುರಿಗಡಲೆ, ಸ್ವಲ್ಪ ಹುಣಸೆಹಣ್ಣು, ಶುಂಠಿ ಮತ್ತು ಉಪ್ಪು, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಹುರಿಗಡಲೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡಿದ್ರೆ ಹುರಿಗಡಲೆ ಚಟ್ನಿ ರೆಡಿಯಾಗೋಯಿತು. ಇದಕ್ಕಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನಾವು ಬೇರೆ ಉಪ್ಪಿಟ್ಟುಗಳಿಗೆಲ್ಲ ಚಟ್ನಿ ಹಾಕ್ಕೊಳ್ಳಲ್ಲ, ಆ್ಯಸ್ ಯೂಶ್ವಲ್ ಮಾಡಲ್ಲ. ಇದು ಡಿಫ್ರೆಂಟಾಗಿತ್ತಲ್ವ, ನೋಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿತ್ತು ನೋಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. 1ಕ್ಕೆ 4 ನೀರು ಹಾಕಿದ್ರು ನೋಡಿರಿ ಇಷ್ಟು ಗಟ್ಟಿಯಾಗಿದೆ. ನಾನು ಇನ್ನೂ ತೆಳುವಾಗಿರಲಿ ಅಂತ ಮಾಡಿದೆ. ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನೀರನ್ನ ನಡೆಯುತ್ತೆ. ಮತ್ತು ಹುರಿಗಡಲೆ ಮತ್ತು ಬಾರ್ಲಿ ಉಪ್ಪಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟಿಫನ್ಗೆ ಆಯಿತು. ಎಲ್ಲರೂ ತಿನ್ಬೋದು, ಇದೇನು ಮನೆಯವರೆಲ್ಲರೂ ತಿನ್ಬೋದು, ಏನು ಡಿಫ್ರೆನ್ಸ್ ಅನಿಸಲ್ಲ. ಆ ರವೆ ಉಪ್ಪಿಟ್ಟಿಗೂ ಮತ್ತು ಇದಕ್ಕೂ ಅಂತ ಏನು ಡಿಫ್ರೆನ್ಸ್ ಅನಿಸಲ್ಲ, ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಹ ತರಕಾರಿ ಸೊಪ್ಪನ್ನು ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅದೆಲ್ಲ ಉಪ್ಪಿಟ್ಟು ಸ್ವಲ್ಪ ಲೇಟಾಗಿ ತಿಂದೆ, ಅಷ್ಟೊಂದು ಹೊಟ್ಟೆ ಹಸಿವಾಗಿರಲಿಲ್ಲ. ಹಂಗಾಗಿ ನಾನು ಏನು ಮಾಡಿದೆ ಅಂತೇಳಿದ್ರೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಕ್ಯಾರೆಟು, ಹುರುಳಿಕಾಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಚಿಕ್ಕ ಬೌಲಷ್ಟು. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿರಿ, 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಪೌಡ್ರ್ ಬಂದುಬಿಟ್ಟು ಇದು ಇನ್ಸ್ಟಂಟ್ ರಸಮ್ ಪೌಡ್ರ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಇನ್ಸ್ಟಂಟ್ ಬೆಟರ್ ನೆಲ್ಲಿಕಾಯಿ ರಸಮ್ ಪುಡಿ. ಅಂದರೆ ಇದನ್ನ ಹಾಕ್ಬಿಟ್ಟು ಏನೂ ಇಲ್ಲ, ಇದು ಕುದಿಸ್ಕೊಂಬಿಡೋದು, ಹಂಗೆ ಹಾಕ್ಕೊಂಡು ಡೈರೆಕ್ಟಾಗಿ ಅನ್ನಕ್ಕೆ ತಿನ್ಬಿಡ್ಬೋದು. ಆದರೆ ನಾನು ಇದನ್ನು ಸೂಪ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಬೇಳೆ, ಇದರಲ್ಲೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಈ ರೆಸಿಪಿನೇ ಶೇರ್ ಮಾಡ್ತೀನಿ. ಹಂಗಾಗಿ ನೋಡಿರಿ, ಅದನ್ನು ದಾಲ್ ಇರುತ್ತೆ, ಅದರಲ್ಲೆಲ್ಲ ಜಾಸ್ತಿನ ಬೇಳೆಗಳಿರುತ್ತೆ, ಅದನ್ನೆಲ್ಲ ಹುರಿದ್ಬಿಟ್ಟು ಮಾಡೋದು. ಹಾಗಾಗಿ ಅದನ್ನು ಪೌಡ್ರನ್ನ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತರಕಾರಿಗೆ. ಒಂದು ತರಕಾರಿ ನೀರು ಹಾಕ್ಕೊಂಬಿಟ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸೂಪ್ ಥರ ಮಾಡ್ಕೊಂಡಿದ್ದೆ ನಾನು, ತರಕಾರಿ ಹಾಕ್ಬಿಟ್ಟು. ಮಾಮೂಲಿ ರಸಮ್ ಮಾಡಿದಾಗ, ಅನ್ನಕ್ಕೆ ಮಾಡಿದಾಗ ಈ ತರಕಾರಿ ಎಲ್ಲ ಏನು ಹಾಕಲ್ಲ. ಹಾಗಾಗಿ ನೋಡಿರಿ, ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಾನು ಇದನ್ನು ಮಧ್ಯಾಹ್ನ ಹೊಟ್ಟೆ ಇಷ್ಟಿಲ್ಲ ಅಂತೇಳ್ಬಿಟ್ಟು, ಇದರಲ್ಲಿ ಬೇಳೆನೂ ಇದೆ, ತರಕಾರಿನೂ ಇದೆ, ಬೆಟ್ಟದ ನೆಲ್ಲಿಕಾಯಿ ಇದೆ, ಎಲ್ಲನೂ ಇದೆ. ಆದ್ದರಿಂದ ನಾನು ಈ ಥರ ಸೂಪ್ ಮಾಡ್ಕೊಂಡು ಕುಡಿದೆ ನಾನು ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಲಂಚ್ ಏನೂ ತೊಗೊಳ್ಳಿಲ್ಲ. ಬೆಳಗ್ಗೆ ಯಾಕೋ ಸ್ವಲ್ಪ ಲೇಟಾಗಿ ತಿಂದ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಹೊಟ್ಟೆ ಹಶ್ವಾಗಲಿಲ್ಲ. ಆ ಥರ ಈ ಸಿರಿಧಾನ್ಯದ್ದಾಗಿರ್ಬೋದು, ಈ ಥರ ಬಾರ್ಲಿದಾಗಿರ್ಬೋದು, ಏನಾದರೂ ಫುಡ್ ತಿಂದಾಗ ಹೊಟ್ಟೆ ಹಶ್ವೂ ಸಹ ತುಂಬಾ ಕಡಿಮೆ ಅನಿಸುತ್ತೆ. ಹೊಟ್ಟೆ ಹಶ್ವಾಗೋದೇ ಇಲ್ಲ, ತುಂಬಿದಂಗಿರುತ್ತೆ. ಹಾಗಾಗಿ ಸೂಪೂ ಅಷ್ಟೇ ಸೂಪರಾಗಿತ್ತು, ಕುಡ್ದಾಯಿತು. ಮತ್ತು ಸಂಜೆಗೆ ನಾನು ಮಧ್ಯಾಹ್ನನೇ ಇದು ಕಿನ್ವಾ ಅಂತೇಳ್ಬಿಟ್ಟು, ಇದು ಹೈ ಪ್ರೋಟೀನ್ ಇರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಸಿರಿಧಾನ್ಯ ಥರನೇ ಇರುತ್ತೆ. ನಾನು ಸಹ ಆನ್ಲೈನಲ್ಲಿ ಸರ್ಚ್ ಮಾಡಿ ತರಿಸ್ಕೊಂಡಿದ್ದೆ. ನೋಡಿರಿ, ಈ ಥರ ಇರುತ್ತೆ, ತುಂಬ ಹೈ ಪ್ರೋಟೀನ್ ಇರುತ್ತೆ. ಈ ಥರ ಡಯಟ್ ಮಾಡೋರ್ಗಿರ್ಬೋದು, ಅಥವಾ ಜಿಮ್ ಮಾಡೋರಿಗೆ, ವರ್ಕೌಟ್ ಮಾಡೋರಿಗೆ ತುಂಬಾ ಪ್ರೋಟೀನ್ ಡಯಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ. ಇದನ್ನು 1/4 ಗ್ಲಾಸಷ್ಟು ತೊಗೊಂಡಿದ್ದೀನಿ, ಕಿನ್ವಾ ಅಂತ ಹೇಳ್ಬಿಟ್ಟಿದ್ದು. ಇದನ್ನು ತೊಗೊಂಡ್ಬಿಟ್ಟು ಅದೇ 3/4 ಗ್ಲಾಸಿಗಷ್ಟು, ಅಂದರೆ ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಹ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಒಂದೇ ಥರದ ಬೇಳೆನೂ ಸಹ ಹಾಕ್ಕೋಬೋದು, ಅಥವಾ ಬರೀ ಕಡಲೆಬೇಳೆನೇ ಹಾಕ್ಕೋಬೋದು, ಅಥವಾ ಬರೀ ಹೆಸರುಬೇಳೆನೇ ಸಹ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ, ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ತಿನ್ಕೋಬೋದು. ಒಟ್ಟಲ್ಲಿ
ಪ್ರೋಟೀನು ಕಾರ್ಬೋಹೈಡ್ರೇಟು ಅದೆಲ್ಲನೂ ನೋಡಿಕೊಂಡು ಮ್ಯಾನೇಜ್ ಆಗೋ ಥರ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಒಂದು 2ರಿಂದ 3 ಅವರು ನೆನೆಸ್ಕೊಂಡಿದ್ದೆ ಮಧ್ಯಾಹ್ನನೇ. ನೆನೆಸ್ಕೊಂಬಿಟ್ಟು ನೋಡಿ ಈಗ ನೆಂದಿದೆ ಚೆನ್ನಾಗಿ. ಒಂದು 2-3 ಸರಿ ತೊಳೆದ್ಬಿಟ್ಟು ನೆನೆಸ್ಕೋಬೇಕು. ನೆನೆಸ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ರುಬ್ಕೊಳ್ಳೋಕ್ಕೆ. ಅದನ್ನು ಅಷ್ಟೇ, ಆ ಕಿನ್ವಾನು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ, ಬೇಗನೆ ಗ್ರೈಂಡ್ ಆಗುತ್ತೆ. ನೋಡಿ ಈ ಥರ ನುಣ್ಣಗೆ ಯಾವ ಥರ ನಾವು ದೋಸೆಗೆ ರುಬ್ಕೊತೀವಲ್ವ ಅದೇ ಥರನೇ ರುಬ್ಕೋಬೇಕು. ಕನ್ಸಿಸ್ಟೆನ್ಸಿನೂ ಅಷ್ಟೇ, ನಾವು ದೋಸೆಗೆ ಯಾವ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊತೀವೋ ಅದಕ್ಕಿಂತ ಒಂದು ಚೂರು ತೆಳುವಾಗಿ ಮಾಡ್ಕೋಬೇಕು. ನಾವೀಗ ದೋಸೆಗೆಲ್ಲ ಮಾಡ್ಕೊತೀವಲ್ಲ, ರುಬ್ಬಿದ ದೋಸೆಗೆ, ಉದ್ದಿನಬೇಳೆ ದೋಸೆಗೆ ಆ ಥರ ಮಾಡ್ಕೊಂಬಿಟ್ಟು ಈಗ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಏನಂತ ಹೇಳಿದ್ರೆ ಎಗ್ ಬುರ್ಜ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಮನೆಯವರು ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಂಬಿಟ್ಟು, ಕಡಲೆಕಾಯಿ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೀವು ನೋಡ್ಕೊಳ್ಳಿ, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅಷ್ಟು ಕ್ವಾಂಟಿಟಿಯಷ್ಟು ನೀವು ಆಯಿಲ್ ಹಾಕ್ಕೊಳ್ಳಿ. ಅಂದರೆ ನೀವು ಆಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಅಯ್ಯೋ ಡಯಟು ಅಂತೀರಾ, ಏನು ಇಷ್ಟೊಂದು ಆಯಿಲ್ ಹಾಕ್ತೀರಾ ಅಂತ. ನಾನು ಮಾಡ್ತಿರೋದು ಇದು 4-5 ಜನಕ್ಕೆ ರೆಸಿಪಿ. ಇದು 4-5 ಜನಕ್ಕೆ ಅಷ್ಟು ಆಯಿಲ್ ಬೇಕಲ್ವಾ, ಹಂಗಾಗಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಬ್ರೊಬ್ಬರಿಗೆ ಮಾಡ್ಕೊತೀರಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕಾಗತ್ತೆ. ಈಗ ಹಾಕ್ಕೊಂಬಿಟ್ಟು ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಬರೀ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ತೆಂಗಿನ ತುರಿ ಮತ್ತು ಒಂಚೂರು ಪೆಪ್ಪರ್ ಪೌಡ್ರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ, ನಾಟಿ ಕೋಳಿ ಮೊಟ್ಟೆನ ತೊಗೊಂಡಿದ್ದೀನಿ, ಒಂದು 10 ಕೋಳಿ ಮೊಟ್ಟೆನ. ಅದನ್ನು ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಿಡದೆ ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಇಲ್ಲಾಂದರೆ ತೆಳುವಾಗಿದ್ರೆ ಸ್ಮೆಲ್ ಬಂದುಬಿಡುತ್ತೆ, ಒಂಥರ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ. ಇದನ್ನು ಈ ಥರ ಹೈ ಫ್ಲೇಮ್ ಇಟ್ಕೊಂಬಿಟ್ಟು ನೀಟಾಗಿ ಹಿಂಗೆ ಕೈ ಆಡಿಸ್ಕೊತಾನೇ ಇರಬೇಕು. ಕೈ ಆಡಿಸ್ಕೊಂಡು ಫುಲ್ಲು ಡ್ರೈ ಮಾಡ್ಕೋಬೇಕು. ಈ ಥರ ನೋಡಿರಿ, ಫುಲ್ ಡ್ರೈ ಮಾಡ್ಕೋಬೇಕು. ಒಂಚೂರು ಕೈ ಬಿಟ್ಟೆ ಅಂದರೆ ನೋಡಿ ತಳ ಹತ್ತು ಬಿಡುತ್ತೆ. ಈ ಥರ ಒಂದು ಸ್ವಲ್ಪ ನೋಡಿ ತಳ ಒತ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಎಂಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನಮಗೆ ಎಷ್ಟು ಏನೋ ಕಡಿಮೆ ಸಿಗ್ತಾ ಇದೆ ಅಂತೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಡ್ಬೇಕತ್ತು ಕೊತ್ತಂಬರಿ ಸೊಪ್ಪನ್ನು, ಕಡಿಮೆ ರೇಟ್ ಇದ್ದಾಗ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟನ್ನು ಸಹ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ, ಪರ್ಫೆಕ್ಟಾಗಿದೆ ಎಲ್ಲನೂ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದು ದೋಸೆ ಹಿಟ್ಟು, ಅದಕ್ಕೆ ಈಗ ಒಂದು ಐರನ್ ತವ ಇಟ್ಕೊಂಡಿದ್ದೀನಿ, ಅಂದರೆ ಕಾಸ್ಟ್ ಐರನ್ ತವ ಇದು. ಇದು ಎಲ್ಲ ದೋಸೆನೂ ಹಾಕ್ತೀನಿ ಇದರಲ್ಲಿ, ಮಸಾಲೆ ದೋಸೆ, ನೀರು ದೋಸೆ, ಎಲ್ಲ ಥರದ ದೋಸೆನೂ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಾಯ್ದಿದೆ. ಈಗ ಅದಕ್ಕೇನು ಎಣ್ಣೆ ಹಾಕೋದು ಬೇಡ. ಹಾಗೇ ನಾವು ಈಗ ಮಸಾಲೆ ದೋಸೆ ಯಾವ ಥರ ಹಾಕ್ತೀವೋ ಅದೇ ಥರನೇ ಬರುತ್ತೆ. ಇದು ಇನ್ಸ್ಟಂಟಾಗಿ ಯಾವಾಗಲೇ ಒಂದು 2 ಅವರ್ ನೆನೆಸ್ಕೊಂಡು ಹಾಕ್ಕೊಂಡು ಮಾಡಿರೋದು. ತುಂಬಾ ಚೆನ್ನಾಗಿತ್ತು, ನೀವು ಒಂದ್ಸರಿ ಟ್ರೈ ಮಾಡಿ. ಕಿನ್ವಾ ಬೇಳೆ ದೋಸೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕಿರೋದು. ಮೇಲ್ಗಡೆ ಎಣ್ಣೆ ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಇದು ನಾನು ಮಕ್ಕಳಿಗೆ ಮನೆಯವ್ರಿಗೂ ಮಾಡಿದಾಗ ಅವರಿಗೆ ಹಾಕ್ತೀನಿ ಎಣ್ಣೆನ. ನಾನು ಮಾಡಿದಾಗ ಸ್ವಲ್ಪ ಒಂಚೂರು ತುಪ್ಪ ಹಚ್ಕೊತೀನಿ ಅಷ್ಟೇ. ಹಂಗಾಗಿ ಇದು ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲ ಮಾಡಿಕೊಟ್ಟಿದ್ನಲ್ಲ, ಹಂಗಾಗಿ ನಾವು ಡಯಟ್ ಮಾಡ್ತೀವಿ ಅಂದರೆ ಅವ್ರನ್ನೂ ಡಯಟ್ ಮಾಡ್ಸೋಕ್ಕಾಗಲ್ವಲ್ಲ, ಅವ್ರಿಗೆ ಈ ಥರ ಮಾಡಿಕೊಡ್ತೀನಿ. ನಾನು ಯಾವ ಥರ ಮಾಡ್ಕೊತೀನಿ ಅಂದರೆ ಫುಲ್ ಡ್ರೈ ಆಗಿ ಮಾಡ್ಕೊತೀನಿ, ಏನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ. ನೋಡಿರಿ, ನಾನಿವಾಗ 1-2 ದೋಸೆ ಮಾಡ್ಕೊಂಡಿದ್ದೀನಿ, ಒಂಚೂರು ಕ್ಯಾರೆಟು, ಸೌತೆಕಾಯಿ ಸಲಾಡ್ ಮಾಡ್ಕೊಂಡಿದ್ದೀನಿ, ಮತ್ತು ಇದು ಎಗ್ ಬುರ್ಜು. ಇದಂತೂ ಎಗ್ ಬುರ್ಜು ತುಂಬಾ ರುಚಿಯಾಗಿತ್ತು, ದೋಸೆ ಎಗ್ ಬುರ್ಜು ಕಾಂಬಿನೇಷನ್ನು. ಹಾಗಾಗಿ ನೋಡಿ ಇದರಲ್ಲೆಲ್ಲ ಬಂದೋಯ್ತಲ್ವ, ಪ್ರೋಟೀನು, ಕಾರ್ಬೋಹೈಡ್ರೇಟು, ನಮಗೇನು ನಮ್ಮ ಬಾಡಿಗೆ ಒಂದು ದಿವಸ ಅಂದರೆ ಒಂದು ಹೊತ್ತಿಗೆ ಏನು ಬೇಕೋ ಎಲ್ಲನೂ ಸಹ ಕಂಟೆಂಟು ಇದರಲ್ಲಿ ಬಂದೋಯ್ತು. ತುಂಬಾ ರುಚಿಯಾಗಿತ್ತು. ಕೊನೆಯ ತನಕ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು.